ನಮಸ್ಕಾರ ಪ್ರಿಯ ವೀಕ್ಷಕರೇ, SK ಚಾನೆಲ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಜಾತಿ ಜನಸಂಖ್ಯಾವಾರು ಮೀಸಲಾತಿ ದೊರಕಬೇಕು ಎನ್ನುವ ಉದ್ದೇಶದಿಂದ ಮತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಮಾಡಿದ ಆದೇಶದ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಕೂಡಲೇ ಅತಿ ಶೀಘ್ರವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಖ್ಯಾತ ಪತ್ರಕರ್ತರು ಹಾಗೂ ಹೋರಾಟಗಾರರು ಆದಂತಹ ಭಾಸ್ಕರ್ ಪ್ರಸಾದ್ ರವರ ನೇತೃತ್ವದಲ್ಲಿ ಸುಮಾರು 30 ಜನರೊಂದಿಗೆ ಕ್ರಾಂತಿಕಾರಿ ಪಾದಯಾತ್ರೆ ಮತ್ತು ಕ್ರಾಂತಿಕಾರಿ ರಥಯಾತ್ರೆಯ ಮೂಲಕ ಹೋರಾಟವನ್ನು ಪ್ರಾರಂಭಿಸಿ ಕರ್ನಾಟಕ ರಾಜ್ಯದ 27 ಜಿಲ್ಲೆಗಳ ತಾಲೂಕುಗಳು ಮತ್ತು ಹೋಬಳಿಗಳು ಮತ್ತು ಹಳ್ಳಿಗಳಲ್ಲಿ ಮಾದಿಗರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಇದರ ಅಂಗವಾಗಿ ಚಾಮರಾಜನಗರದ ಜಿಲ್ಲೆಯ ಮಲಮಹದೇಶ್ವರ ಬೆಟ್ಟದಿಂದ ಪ್ರಾರಂಭವಾಗಿ ಇಂದು ಸಿರುಗುಪ್ಪ ನಗರದ ಹಲವಾರು ಹಳ್ಳಿಗಳ ಮೂಲಕ ಸಂಚರಿಸಿ ಸಿರುಗುಪ್ಪ ನಗರದಲ್ಲಿ ಜಾಥಾ ಮಾಡುವುದರ ಮೂಲಕ ರಥಯಾತ್ರೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಹಲವಾರು ಹಳ್ಳಿಗಳಿಂದ ಜನ ಭಾಗವಹಿಸಿದ್ದರು ಮತ್ತು ಸಮಾಜದ ಮುಖಂಡರಾದ HR ಧರ್ಮವೀರ, ಮುನಿಸ್ವಾಮಿ ವಕೀಲರು, ಕೊಡ್ಲೆ ಮಲ್ಲಿಕಾರ್ಜುನ, ದರ್ಗಪ್ಪ, ಚಿಕ್ಕಬಳ್ಳಾರಿ ನಾಗಪ್ಪ, ಗಂಗಪ್ಪ, ಮ್ಯಾಕಿಲಿ ವೀರೇಶ್, ನಾಗಲಿಂಗಪ್ಪ, ಕೊಡ್ಲೆ ಧರ್ಮರಾಜ್, ಆನಂದ ರಾಯುಡು ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಖ್ಯಾತ ಪತ್ರಕರ್ತರು, ಹೋರಾಟಗಾರರು, ಧೀಮಂತ ಎದೆಗಾರಿಕೆಯ ಮಗನಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸುಮಾರು 2 ತಿಂಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗರ ಉದ್ಧಾರಕ್ಕಾಗಿ, ಮಾದಿಗರ ಹಿತದೃಷ್ಟಿಗಾಗಿ ತಮ್ಮ ಮನೆ ಮಠ ಎಲ್ಲವನ್ನೂ ಬಿಟ್ಟು 30 ಜನ ಸೇನಾನಿಗಳೊಂದಿಗೆ ಇವತ್ತು ರಥಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಸಿರುಗುಪ್ಪ ನಗರಕ್ಕೆ ಬಂದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರ ನೇತೃತ್ವ ರೂವಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರಿಗೆ ನಮ್ಮ ಸಮುದಾಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗಂಗಪ್ಪಣ್ಣವರು, ಕೊಡ್ಲೆಮಲ್ಲಣ್ಣವರು, ಧರ್ಮಣ್ಣವರು ಮತ್ತು ನಮ್ಮ ಚಿಕ್ಕಬಳ್ಳಾರಿ ನಾಗಪ್ಪಣ್ಣವರು, ವೀರೇಶ್ ಅವರು ಇವರೆಲ್ಲರೂ ಸೇರಿ ಅವರಿಗೆ ಗೌರವಪೂರ್ವಕವಾಗಿ ಆಹಾರವನ್ನು ಹಾಕುವುದರ ಮೂಲಕ ಸ್ವಾಗತವನ್ನು ಮಾಡಬೇಕಂತ ಹೇಳಿ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಹೋರಾಟದಲ್ಲಿ ಏಕೈಕ ವ್ಯಕ್ತಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ಲಕ್ಷ್ಮಣ್ ಭಂಡಾರಿ ಅವರಿಗೆ ಸನ್ಮಾನ ಮಾಡಲಾಯಿತು. ಮಾಧ್ಯಮ ಮಿತ್ರರೇ, ಈ ಒಳ ಮೀಸಲಾತಿ ಹೋರಾಟ ಪ್ರಾರಂಭ ಆಗಿ ಇವತ್ತಿಗೆ 76 ದಿವಸಗಳಾಗಿದೆ. ಮೊದಲಿಗೆ ಪ್ರೊಫೆಸರ್ B ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ 320 ಕಿಲೋಮೀಟರ್ಗಳನ್ನ ಕ್ರಮಿಸಿ ಬೆಂಗಳೂರಿವರೆಗೂ ಪಾದಯಾತ್ರೆ. ಆ ಪಾದಯಾತ್ರೆಯಲ್ಲಿ ರಕ್ತದಾನ ಶಿಬಿರ, ಪಂಜಿನ ಮೆರವಣಿಗೆ, ಅರೆಬೆತ್ತಲೆ ಮೆರವಣಿಗೆ, ಚರಿಯಟ್ಟದ ನಾವು ಹೊಡ್ಕೊಳ್ಳುವಂತ ಪ್ರತಿಭಟನೆ ಎಲ್ಲವನ್ನು ಮಾಡಿ ಹೊಸದಾಗಿ ನೇಮಕಾತಿಗಳು ಮತ್ತು ಬ್ಯಾಕ್ಲಾಗ್ ಅನ್ನು ತಡೆ ಹಿಡಿಯುವಂತ ಒಂದು ಯಶಸ್ಸಿನ ಕಾರ್ಯಕ್ರಮ ಆಗಿತ್ತು. ಆನಂತರ ಭರ್ತಿ ಏನ್ ಪ್ರಾರಂಭ ಆಯ್ತು, ಪ್ರಮೋಷನ್ಸ್ ಪ್ರಾರಂಭ ಆಯ್ತು. ಆ ಪ್ರಮೋಷನ್ ಸ್ಟಾಪ್ ಮಾಡ್ಬೇಕು ನೀವು ಒಳ ಮೀಸಲಾತಿ ಇಲ್ಲದೆ ಅಂತ ಧರಣಿಯನ್ನ ಪ್ರಾರಂಭ ಮಾಡಿ ಈಗ ರಥಯಾತ್ರೆ ಮೂಲಕ ಇಲ್ಲಿ ಬಂದಿದ್ದೀವಿ. ರಥಯಾತ್ರೆ ಪ್ರಾರಂಭವಾಗಿ ಇವತ್ತಿಗೆ 42 ದಿವಸಗಳಾಯ್ತು. ಒಟ್ಟಾರೆ 76 ದಿವಸಗಳ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸರ್ಕಾರವನ್ನ ನಾವು ಒತ್ತಾಯಿಸ್ತಾನೆ ಬರ್ತಾ ಇದ್ದೀವಿ. ಆದ್ರೆ ಈ ನಯವಂಚಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮಗೆ ವಂಚನೆ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ. ಕಳ್ಳ ಮಾರ್ಗದಲ್ಲಿ ಅಲ್ಲಲ್ಲಿ ರಿಕ್ರೂಟ್ಮೆಂಟ್ ಗಳನ್ನ ಮಾಡ್ತಾ ಇದೆ, ಬಡ್ತಿಗಳನ್ನ ಮಾಡ್ತಾ ಇದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತು ಬಡ್ತಿಯನ್ನ ಮಾಡ್ತಾ ಇಲ್ಲ ಅಂತ ಸುಳ್ಳು ಹೇಳಿ ಕೊನೆಗೆ ಬಡ್ತಿಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಮಾಡ್ತಾ ಇದ್ರೆ ಅಂತಂದ್ರೆ ನಂದು ಒಂದೇ ಮಾತು, ಮುಖ್ಯಮಂತ್ರಿ ಆಗಿದ್ದಿದ್ರೆ ನೀವು ನಿಮ್ಮ ಮಾತು ಈಡೇರ್ತಾ ಇತ್ತು, ನಿಮ್ಮ ಸರ್ಕಾರ, ನಿಮ್ಮ ನೌಕರರು ನಿಮ್ಮ ಮಾತನ್ನ ಕೇಳ್ತಾರೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ. ಈಗ ರಸ್ತೆ ಬದಿ ಕೂತ್ಕೊಂಡು ಚಪ್ಪಲಿ ಹೊಲಿಯೋ ಮಾತನ್ನ ಸರ್ಕಾರ ಕೇಳುತ್ತಾ? IAS ಅಧಿಕಾರಿಗಳು ಕೇಳ್ತಾರ? ಕೇಳಲ್ಲ. ಸೊ ಈಗ ನೀವು ಡಿಸೈಡ್ ಮಾಡ್ಬೇಕು ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿನ ಅದ ರಸ್ತೆ ಬದಿ ಕೂತ್ಕೊಂಡು ಚಪ್ಪಲಿ ಹೊಲಿಯೋರ? ನೀವು ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮ ಆದೇಶವನ್ನ ಪಾಲಿಸೋದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಹೇಳಿ. ನೀವು ಮುಖ್ಯಮಂತ್ರಿ ಅಲ್ಲ, ರಸ್ತೆ ಬದಿ ಕೂತ್ಕೊಂಡು ಚಪ್ಪಲಿ ಆಗಿದ್ರೆ ಹೋಗಿ ನಾನು ಮುಖ್ಯಮಂತ್ರಿ ಅಂತ ಭ್ರಮೆ ಕಟ್ಕೊಂಡು ನಾನು ಸುಳ್ಳು ಹೇಳ್ಬಿಟ್ಟು ಈ ಮಾದಿಗ ಸಮುದಾಯಕ್ಕೆ ಅಂತ ಜಗಜೀವನ್ ರಾಮ್ ರವರಲ್ಲಿ ಕ್ಷಮೆಯನ್ನ ಕೇಳಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಜೂನ್ 9ನೇ ತಾರೀಕು ಏನಾದ್ರೂ ಕೂಡ ಒಳ ಮೀಸಲಾತಿಯ ಆದೇಶ ಹೊರಗಡೆ ಬರ್ದೇ ಹೋದ್ರೆ, ಬಡ್ತಿಗಳು ಸ್ಟಾಪ್ ಆಗದೆ ಹೋದ್ರೆ, ಮುಂದಿನ ZP ಮತ್ತು TP ಆ ನಂತರ ಬರುವಂತ ಮುಂದಿನ MLA ಎಲೆಕ್ಷನ್ ಅಲ್ಲಿ ನಿಮ್ಮ ಪಕ್ಷ ಸರ್ವನಾಶ ಆಗೋದಂತೂ ಖಂಡಿತ. ಹಾಗಂತ ಇದು ಯಾವ್ದೋ ಪಕ್ಷದ ವಿರುದ್ಧ ಯಾವ್ದೋ ಪಕ್ಷದ ಪರ ಅಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿದ್ರೆ ಇಲ್ಲೇನೆ ಬಹುಪಾಲು 90% ಕಾಂಗ್ರೆಸ್ನವರು ಇದ್ದಾರೆ ಇಲ್ಲಿ. ಕಳೆದ ಸಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ನಾವು ಓಟ್ ಹಾಕ್ತಾ ಇದ್ರೆ ಕಾಂಗ್ರೆಸ್ ಏನ್ ಗೆಲ್ತಿರ್ಲಿಲ್ಲ. ಇಲ್ಲಿ 67% ಓಟ್ ಹಾಕಿದೀವಿ. ನಿಮ್ಮೆಲ್ರಿಗೂ ಗೊತ್ತಿರಲಿ, 67% ಓಟ್ ನಾವು ಕೊಟ್ಟಿರೋದು ಈ ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ಸಿಗರಾಗಿ ಇಲ್ಲಿ ನಿಂತಿದ್ದೀವಿ. ಒಂದೇ ವಾರ್ನಿಂಗ್, ನಮ್ಮ ಮಕ್ಕಳ ಭವಿಷ್ಯ ಜೊತೆ ಆಟ ಆಡಿದ್ರೆ, ನೀನು ಕಾಂಗ್ರೆಸ್ ಆದ್ರೂ ಅಷ್ಟೇ, ನೀವು BJP ಆದ್ರೂ ಅಷ್ಟೇ, ಸರ್ವನಾಶವೇ ನೀವು. ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದ್ರ ಭವಿಷ್ಯ ಜೊತೆ ನೀವು ಆಟ ಆಡದೆ ನಮ್ಮ ಹಕ್ಕನ್ನು ನಮಗೆ ಕೊಟ್ಟಿದ್ದಾದ್ರೆ ನಿಮ್ಮನ್ನ ನಾವು ಗೌರವಿಸ್ತೀವಿ, ನಿಮಗೆ ನಾವು ತುಂಬಾ ಅಭಿಮಾನಿಸ್ತೀವಿ. ಆದ್ರೆ ನೀವು ಪರಮೇಶ್ವರ್ ಮಾತು, HC ಮಾದೇವಪ್ಪನ ಮಾತು, ಖರ್ಗೆ ಮಾತು ಕಟ್ಕೊಂಡು ನಮ್ಮ ಸಮುದಾಯದ ಈ ರಣೇಡಿ RB ತಿಮ್ಮಾಪುರ ಮತ್ತೆ KH ಮುನಿಯಪ್ಪ ಈಗ ಸಚಿವ ಸಂಪುಟದ ಡಿಸಿಷನ್ ಇದು. ಸಚಿವ ಸಂಪುಟದ ಡಿಸಿಷನ್ ಅಲ್ಲಿ ಮಾದಿಗರ ಪರವಾಗಿ ಒಂದೇ ಒಂದು ಪದವನ್ನು ಮಾತಾಡದೆ ಬಡ್ತಿ ತಡಿಲಾರದಂತ ಅಸಹಾಯಕತೆಯನ್ನು ತೋರಿಸ್ತಾ ಇದಾರಲ್ಲ KH ಮುನಿಯಪ್ಪ ಮತ್ತೆ RB ತಿಮ್ಮಾಪುರ್, ಅವ್ರಿಗೆ ಹೇಳ್ತಾ ಇರುವಂತದ್ದು, ನಿಮ್ಮೆಲ್ಲರ ರಾಜಕೀಯ ಭವಿಷ್ಯ ನಿರ್ನಾಮ ಆಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಕಣ್ಣಲ್ಲಿ ನೀರೆಲ್ಲ ಬರೋದು, ರಕ್ತವನ್ನ ಹರಿಸ್ತೀವಿ ನಾವು. ಆ ಮಾದಿಗತನ ಏನು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕೆ ಅದು ಬೇಡ ಅನ್ನೋದಾದ್ರೆ, ಮಾನ ಮರ್ಯಾದೆ ಇದ್ರೆ ನೀವು ಒಳ ಮೀಸಲಾತಿನ ಜಾರಿ ತಂದು ಬಡ್ತಿಯನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಒತ್ತಾಯವನ್ನ ತರ್ತಾ ಇದೀವಿ. ಬೇಡಿಕೆ ಆಮೇಲೆ ಮನವಿ ಅದೆಲ್ಲ ಏನಿಲ್ಲ, ಒತ್ತಾಯ. ಇದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಈಡೇರಿಸಿದ್ರೆ ನೀವು ಉಳಿತೀರಿ, ಇಲ್ಲ ಅಳಿತೀರಿ ಅನ್ನುವಂತ ಎಚ್ಚರಿಕೆಯನ್ನ ನಿಮ್ಮೆಲ್ಲರ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.